ಜನವರಿ ನಂತರ ಅಂತಂದರೆ ಜನವರಿ ನಂತರ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆಗ್ತಾ ಹೋಗ್ತಾರೆ. ಮಕರ ರಾಶಿಗೂ ಕೂಡ ಪ್ರವೇಶ ಆಗ್ತಾ ಹೋಗ್ತಾರೆ. ಅಲ್ಲಿ ಭಾಗ್ಯಸ್ಥಾನ ನಿಮಗೆ ತುಂಬ ಒಳ್ಳೆಯ ಒಂದು ಫಲಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ 2020 ಜನವರಿ ನಂತರ ವೃಷಭ ರಾಶಿಯವರಿಗೆ ತುಂಬ ಯೋಗವನ್ನು ಕೊಡ್ತಾ ಹೋಗ್ತಾರೆ. ಯಾಕಂದರೆ ಗ್ರಹಗಳೆಲ್ಲವೂ ಕೂಡ 4 ಗ್ರಹಗಳು ಆದ್ರೂ ಸಪ್ತಮದಲ್ಲಿ ನೋಡಿ ನಿಮಗೆ 11ನೇ ಮನೆ ಅಂದರೆ ಮೀನ ರಾಶಿಯಲ್ಲಿ ಇದೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಗ್ರಹಗಳು ಅಲ್ಲಿ ಸಂಧಿಸ್ತಾ ಹೋಗ್ತಾರೆ. ಆ ಟೈಮಲ್ಲಿ ಕೂಡ ನಿಮಗೆ ಯಾಕಂದರೆ ವ್ಯಯಸ್ಥಾನ ಅಂದರೆ 11ನೇ ಮನೆ ಅಧಿಪತಿ, ಆದರೆ ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಆ ಒಂದು ಟೈಮಲ್ಲಿ ನಿಮ್ಮ ಮಾತಿನ ಮೇಲೆ ತುಂಬ ನಿಗಾ ಇರಬೇಕಾಗತ್ತೆ. ಮತ್ತು ನಿಮ್ಮ ಮಕ್ಕಳ ಹತ್ರ ತುಂಬ ಎಚ್ಚರಿಕೆ ಆಗಿರಬೇಕಾಗತ್ತೆ. ವೃಷಭ ರಾಶಿಯವರ ಮಕ್ಕಳಿಂದ ಏನಾದರೂ ತೊಂದರೆ ಆಗ್ಬೋದು. ಅದೇ ರೀತಿ 10ನೇ ಮನೆ ಅಂತ ಬಂದಾಗ 10ನೇ ಮನೆಗೂ ಕೂಡ ಧನುರ್ ರಾಶಿಗೆ ಕೂಡ ಶನಿಯ ಒಂದು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಕೆಲಸ ಕಾರ್ಯದ ವಿಚಾರದಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡುವಂಥ ಚಾನ್ಸಸ್ಸು ಅಥವಾ ಕೆಲಸ ಕಳ್ಕೊಳ್ಳೋವಂಥ ಚಾನ್ಸಸ್ಸು ಈ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಆ ಮಾರ್ಚ್ ಏಪ್ರಿಲ್ ತಿಂಗಳಾದಮೇಲೆ ಮೇ ನಂತರ ಜೂನ್ ಅಂದರೆ ಗುರುವಿನ ಬದಲಾವಣೆಯ ನಂತರ ಬಹಳಷ್ಟು ಬದಲಾವಣೆಗಳು ವೃಷಭ ರಾಶಿಯವರಿಗೆ ಆಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ತುಂಬ ಜಯವನ್ನು ನೋಡ್ತಾ ಹೋಗ್ತಾರೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ವೃಷಭ ರಾಶಿಯವರು ನೋಡಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವೇನು ಹೇಳ್ತೀವಿ, ಆ ಒಂದು ಸೆಕ್ಟರ್ಗೆ ವೃಷಭ ರಾಶಿಯವರು ಬರ್ತಾರೆ. ವೃಷಭ ರಾಶಿಯವರ ಒಂದು ಯಾಕಂದರೆ ಈ ರಾಜಕೀಯ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಅಥವಾ ಏನೆಲ್ಲ ಸ್ಪೋರ್ಟ್ಸು ಅದರಲ್ಲಿ ಇರ್ತೀರ ಅವರು ಕೂಡ, ಯಾಕಂದರೆ ಕ್ರೀಡಾಪಟುಗಳಾಗಿರ್ಬೋದು, ಇವರೆಲ್ಲರಿಗೂ ಒಂದು ಒಳ್ಳೆಯ ಒಂದು ಸಮಯ. ನಾರ್ಮಲ್ ಆಗಿ ಉದ್ಯಮಿಗಳಿಗೂ ಕೂಡ ತುಂಬ ಒಳ್ಳೆಯ ಒಂದು ಸಮಯ ಆಗಿರುತ್ತೆ. 6ನೇ ತಿಂಗಳ ನಂತರ ಒಳ್ಳೆಯ ಫಲಗಳನ್ನು ನೋಡ್ತಾ ಹೋಗ್ತೀರಾ. ಮತ್ತು ಗುರುವಿನ ಬದಲಾವಣೆಯ ನಂತರ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ವೃಷಭ ರಾಶಿಯವರು ಅತಿ ಹೆಚ್ಚು ಮೌನಕ್ಕೆ ಶರಣಾದರೆ ತುಂಬ ಹೆವಿ ರಿಸಲ್ಟನ್ನು ನೋಡ್ತಾ ಹೋಗ್ತಾರೆ. ಯಾಕಂದರೆ ಗುರು ಬದಲಾವಣೆ, ಗುರು ಧನಸ್ಥಾನದಲ್ಲಿದ್ದಾರೆ. ಅದು 3ನೇ ಮನೆಗೆ ಬಂದಾಗ ಎಲ್ಲೋ ಒಂದು ಕಡೆ ಮಿತ್ರರಿಂದ ಯಾವುದಾದ್ರೂ ಒಂದು ಮಾತಿಗೆ ಟೀಕೆಗೆ ಒಳಗಾಗ್ಬಿಡ್ತಾರೆ. ಹಾಗಾಗಿ ಮಿತ್ರರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಇವರಿಂದ ಎಲ್ಲೋ ಒಂದು ಕಡೆ ಮಾತು ಟೀಕೆಗೆ ಒಳಗಾಗ್ತಾರೆ. ಹಾಗಾಗಿ 6ನೇ ತಿಂಗಳ ನಂತರ ಸ್ವಲ್ಪ ಮೌನವನ್ನು ವಹಿಸಿದರೆ ಖಂಡಿತವಾಗ್ಲೂ ಜಯ ನಿಮ್ಮದೇ ಅಂತ ಹೇಳ್ಬೋದು. 2026ರಲ್ಲಿ DK ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ CM ಸ್ಥಾನವನ್ನು ಸಿಗುವಂಥ ಚಾನ್ಸಸ್ಸು ಅತಿ ಹೆಚ್ಚು. ಗ್ರಹಗಳು ಅವರಿಗೆ ತುಂಬ ಬಲವಾಗಿದ್ದಾವೆ, ಅದು ಕೂಡ ಅವರಿಗೆ ಸಿಗಬಹುದು. ಜೊತೆಗೆ ನಿಮ್ಮ ಒಂದು ಸ್ಟ್ರಾಟಜಿ ಅಂದರೆ ನಿಮ್ಮ ಒಂದು ಕಲರ್ ಅಂತ ಅಂದಾಗ, ನಿಮ್ಮ ಒಂದು ಬಣ್ಣ ಅಂತ ಬಂದಾಗ 2026ರ ನಿಮ್ಮ ಲಕ್ಕಿ ಬಣ್ಣ ಒಂದು ಬಿಳಿ ಬಣ್ಣ ಆಗಿರುತ್ತೆ. ಮತ್ತು ಪಿಂಕ್ ಕಲರನ್ನು ಅತಿ ಹೆಚ್ಚು ಯೂಸ್ ಮಾಡಿದಾಗ ನಿಮಗೆ ತುಂಬ ಒಂದು ಪಾಸಿಟಿವ್, ತುಂಬ ಒಳ್ಳೆಯ ಒಂದು ಎನರ್ಜಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಅತಿ ಹೆಚ್ಚು ಶುಕ್ರನ ಒಂದು ನಂಬರ್ ಅಂದರೆ 2026ರ 6 ಅನ್ನೋ ನಂಬರ್ ನೆಗೆಟಿವ್ ಅಂತ ಹೇಳಿದೆ. ಆದರೆ ನಿಮ್ಮ ಮೊಬೈಲು ಮತ್ತು ನಿಮ್ಮ ವೆಹಿಕಲಲ್ಲಿ 6 ಅನ್ನೋ ನಂಬರ್ ಪಾಸ್ ಆಗಿದ್ದರೆ, 6 ಅನ್ನೋ ನಂಬರ್ ಎಂಡ್ ಆಗಿದ್ದರೆ, ಅದರಲ್ಲೂ 2 6 ಅನ್ನೋ ನಂಬರ್ ಎಂಡ್ ಆಗಿದ್ದರೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ. ನೀವು 2 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿದ್ರೆ, ಮತ್ತು ನೀವು ಹಾಲು, ಮೊಸರು, ಬೆಣ್ಣೆ, ತುಪ್ಪವನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡ್ಬೋದು. ಮತ್ತು ದೇವಸ್ಥಾನಗಳಿಗೆ ಮೊಸರನ್ನವನ್ನು, ಹಾಲನ್ನು ದಾನ ಕೊಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೀವು ಮುಖ್ಯವಾಗಿ ಮಲ್ಲಿಗೆ ಹೂವು, ಜಾಜಿ ಹೂವನ್ನು ಅತಿ ಹೆಚ್ಚು ನೀವು ಬಳಸ್ತಾ ಬಂದರೆ ಅದು ಶುಕ್ರನಿಗೆ ಪ್ರಿಯವಾದ ಒಂದು ಹೂವಾಗಿರುತ್ತೆ. ಮತ್ತು ನೀವು ಅತಿ ಹೆಚ್ಚು ನೋಡಿ ಈ ಹೆಣ್ಣು ದೇವರ ದೇವಸ್ಥಾನಗಳೇನಿರುತ್ತೆ, ಲಕ್ಷ್ಮೀ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅದೇ ರೀತಿ ನಿಮ್ಮ ಒಂದು ಗ್ರಾಮ ದೇವತೆ ಏನಿರುತ್ತೆ ಆ ದೇವರನ್ನು ಕೂಡ ಅತಿ ಹೆಚ್ಚು ನೀವು ಪೂಜಿಸ್ತಾ ಬಂದರೆ ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಯಾವಾಗಲೂ ಇರಬೇಕು ಅಂತಂದರೆ ಅತಿ ಹೆಚ್ಚು ನೀವು ಲಕ್ಷ್ಮಿಯ ಒಂದು ಟೆಂಪಲ್ಲು, ಪ್ರಸನ್ನ ದೇವತೆಗಳು ಯಾರಿರ್ತಾರೆ ಆ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ಅತಿ ಹೆಚ್ಚು ನೀವು 2020ರಲ್ಲಿ ವಿಸಿಟ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಲಕ್ಷ್ಮಿಯನ್ನು ಯಾವಾಗಲೂ ಆರಾಧಿಸಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ತುಂಬ ನೀವು ಪಾಸಿಟಿವ್ ಆಗಬೇಕು ಅಂತಂದರೆ ನೋಡಿ ನಮ್ಮಲ್ಲಿ ಸಿಕ್ಕುವಂತಹ, ಯಾಕಂದರೆ ಇವಾಗ ಡೈಮಂಡ್ ಅಂತ ಹೇಳ್ತೀವಿ, ಡೈಮಂಡ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ಪಾಸಿಟಿವು. 2026ರಲ್ಲಿ ಒಂದು ಒಳ್ಳೆ ಯೋಗ ಕೂಡ ನಿಮಗಿದೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಕುಬೇರ ಗ್ರಹದ ಲಕ್ಷ್ಮೀ ಕುಬೇರ ಗ್ರಹದ ಒಂದು ಸ್ಟೋನು, ಮತ್ತು ಅದೇ ರೀತಿ ಡೈಮಂಡ್ ಬ್ರೇಸ್ಲೆಟು ಏನು ನಾವು ಹಾಕ್ಕೊಂಡಿರ್ತೀವೋ ಅದೇ ರೀತಿ ಈ ಒಂದು ಡೈಮಂಡ್ ಬ್ರೇಸ್ಲೆಟನ್ನು ನೀವು ಹಾಕ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಅತಿ ಹೆಚ್ಚು ಅದೃಷ್ಟವನ್ನು ತಂದು ಕೊಡುತ್ತೆ. ಮತ್ತು ಶುಕ್ರನಿಗೆ ಸಂಬಂಧಪಟ್ಟಂತಹ ನೇಮು, ಫೇಮು ಬರುವಂತಹ ಶುಕ್ರನ ಒಂದು ಬ್ರೇಸ್ಲೆಟ್ ಕೂಡ ಹಾಕ್ಕೊಳ್ಳಿ. ಅದರ ಒಂದು ಕಲ್ಲನ್ನು, ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ 2026ರಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಜಯ ಸಿಗುವಂತಹ ಒಂದು ವರ್ಷ 2026 ನಿಮ್ಮದಾಗಿರುತ್ತೆ.